ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ರಾಮಾಚಾರಿ ಮುರಾರಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಆಗ ಮುರಾರಿ ಕೇಳ್ತಾನೆ, ರಾಮಾಚಾರಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಅಲ್ವಾ? ಏನೋ ಗೊತ್ತಿಲ್ಲ, ಒಂದೊಂದು ಸಲ ಪೂಜೆ ಎಲ್ಲ ಮುಗಿದ ತಕ್ಷಣ ತುಂಬ ಸಂತೋಷ ತೃಪ್ತಿ ಭಾವ ಇರುತ್ತೆ ಅಂತ ಮುರಾರಿ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಅದು ಹಾಗೆ ಕಣೋ, ನಾವು ಶ್ರದ್ಧೆಯಿಂದ ಏನು ಬೇಡ್ಕೊಂಡ್ರು ಆ ಭಗವಂತ ನಮಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ಮಾತಾಡ್ಕೊಂಡು ಬರ್ತಿರ್ತಾರೆ. ಈ ಕಡೆ ಜಾನಕಿ ಚಾರು ಖುಷಿಯಿಂದ ಮಾತಾಡ್ಕೊಂಡು ಕೂತಿರ್ತಾರೆ. ಆಗ ಜಾನಕಿ, ಚಾರು ಮೊದಲು ರಾಮಾಚಾರಿಗೆ ಕಾಲ್ ಮಾಡಮ್ಮ ಮಾಡು ಅಂತ ಹೇಳ್ತಾಳೆ. ಆಗ ಚಾರು ಕಾಲ್ ಮಾಡ್ತಾಳೆ. ಆಗ ರಾಮಾಚಾರಿ, ಹೇಳಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಾರು ರಾಮಾಚಾರಿ ಅದು ಅಂತ ನಾಚಿಕೆ ಪಡ್ತಿರ್ತಾಳೆ. ಅದಕ್ಕೆ ರಾಮಾಚಾರಿ ಗಾಬರಿಯಿಂದ, ಏನಾಯಿತು, ಯಾಕೆ ಈ ಥರ ಜೋರಾಗಿ ಉಸಿರಾಡ್ತಾ ಇದ್ದೀರಾ ಚಾರು ಮೇಡಮ್, ಏನಾಯಿತು ಮಾತಾಡಿ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ರಾಮಾಚಾರಿ ಎಲ್ಲಿದೆಯಾ, ಬೇಗ ಬಂದುಬಿಡು, ಬೇಗ ಬಾ ಮನೆಗೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಏನಾಯ್ತು ರೀ, ಯಾಕೆ ಗಾಬರಿ ಆಗಿದ್ದೀರಾ ಅಂತ ಕೇಳ್ತಾನೆ. ಆಗ ಚಾರು, ನೀ ಬೇಗ ಬಾ ರಾಮಾಚಾರಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಚಾರು ಏನು ಹೇಳಿದೆ ಕಾಲ್ ಕಟ್ ಮಾಡ್ತಾಳೆ. ಅದಕ್ಕೆ ರಾಮಾಚಾರಿ ಗಾಬರಿ ಆಗುತ್ತೆ. ಈ ಕಡೆ ಜಾನಕಿ, ಅಯ್ಯೋ ಚಾರು ಯಾಕೆ ಹೀಗೆ ಮಾಡಿದೆ, ಮೊದಲು ರಾಮಾಚಾರಿಗೆ ವಿಷಯ ಹೇಳಬೇಕು, ಯಾಕೆ ಕಾಲ್ ಕಟ್ ಮಾಡಿದೆ, ಮಾತಾಡಮ್ಮ ಅಂತ ಜಾನಕಿ ಹೇಳ್ತಾಳೆ. ಆಗ ಚಾರು, ಫೋನಲ್ಲಿ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಅತ್ತೆಮ್ಮ, ಮನೆಗೆ ಬರಲಿ ಯಾವಾಗ ಹೇಳ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಸೀತಾಲಕ್ಷ್ಮಿ ಒಬ್ಬಳೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಜೆ.ಕೆ ಬಂದು, ಸೀತಾಲಕ್ಷ್ಮಿನ ನಿನಗೆ ಒಂದು ಮಾತು ಹೇಳಬೇಕಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಸೀತಾ, ಒಂದು ಮಾತಲ್ಲ 100 ಮಾತು ಬೇಕಾದರೂ ಹೇಳು, ಆದರೆ ಅದರಲ್ಲಿ ಯಾವುದೂ ನನಗೆ ಡಿಸ್ಟರ್ಬ್ ಮಾಡೋ ಹಾಗೆ ಇರಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಜೆ.ಕೆ, ಆ್ಯಕ್ಚುಲಿ ನಾನು ನಿನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಏನಿಲ್ಲ, ಆದರೂ ನೀನೇ ಹೇಳು, ಇಷ್ಟು ದಿನ ಅಂತ ರಾಮಾಚಾರಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ, ನಿನ್ನ ಭವಿಷ್ಯದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ನನ್ನ ಭವಿಷ್ಯನೇ ರಾಮಾಚಾರಿ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಜಿ.ಕೆ, ನೀನು ಏನೋ ವರ್ತಮಾನ ಕಾಲದಲ್ಲಿ ಇದ್ಕೊಂಡು ರಾಮಾಚಾರಿನೇ ನಿನ್ನ ಭವಿಷ್ಯ ಅಂತ ಇದೆಯಾ, ಆದರೆ ಈಗಾಗಲೇ ಭೂತಕಾಲದಲ್ಲಿ ಬೇರೆಯವರ ಜೊತೆ ಭವಿಷ್ಯ ಫಿಕ್ಸ್ ಆಗಿ ಹೋಗಿದೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಫ್ಯೂಚರಲ್ಲಿ ನಾವು ಲವ್ ಮಾಡೋ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಜಿ.ಕೆ, ಬರುತ್ತೆ ಬಂದರೂ ನನಗೆ ಸಂತೋಷನೇ, ಅದಕ್ಕೆ ಅಲ್ವಾ ನಾವು ಇಷ್ಟು ಸರ್ಕಸ್ ಮಾಡ್ತಿರೋದು ಆದರೂ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ, ಆದರೂ ಏನು ಅಂತ ಕೇಳ್ತಾಳೆ. ಅದಕ್ಕೆ ಜಿ.ಕೆ, ಆ ರಾಮಾಚಾರಿ ಅವನ ಹೆಂಡ್ತಿನ ತುಂಬ ಲವ್ ಮಾಡ್ತಾನಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ, ನಾನು ರಾಮಾಚಾರಿನ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜಿ.ಕೆ, ಸೀತಾ, ನೀನು ಮಾತ್ರ ಪ್ರೀತಿ ಮಾಡಿದರೆ ಸಾಕಾ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಆದಷ್ಟು ಬೇಗ ರಾಮಾಚಾರಿಗೂ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜೆ.ಕೆ, ಬಂದರೆ ಸರಿ, ಬರಲಿಲ್ಲ ಅಂದರೆ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ ತುಂಬ ಕೋಪದಿಂದ ನೋಡ್ತಾಳೆ. ಆಗ ಜೆ.ಕೆ, ಅದು ಆಗಲ್ಲಮ್ಮ ಸೀತಾಲಕ್ಷ್ಮಿ, ಈ ಪ್ರೀತಿ ಅನ್ನೋದು ತಾನಾಗೆ ಒಲಿದು ಬರಬೇಕು, ಅದನ್ನು ಬಲವಂತವಾಗಿ ಬರ್ಸೋಕ್ಕಾಗಲ್ಲ ಅಂತಾರಲ್ಲ ಅಂತ ಜೆ.ಕೆ ಹೇಳ್ತಾನೆ. ಅದಕ್ಕೆ ಸೀತಾ, ಆ ಮಾತನ್ನು ಸಾಮಾನ್ಯ ಜನರಿಗೆ ಅನ್ವಯ ಆಗುತ್ತೆ, ಈ ಸೀತಾಲಕ್ಷ್ಮಿಗೆ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಿ.ಕೆ, ಇನ್ನೂ ಸಿಗದೇ ಇರೋ ಪ್ರೀತಿಗೆ ನೀನು ಬಿಟ್ಟು ಕೊಡೋಕ್ಕೆ ರೆಡಿ ಇಲ್ಲ, ಇನ್ನು ಈಗ ಆಲ್ರೆಡಿ ಕೈಗೆ ಸಿಕ್ಕಿರೋ ಪ್ರೀತಿನ ಚಾರುಲತಾ ನಿನಗೆ ಬಿಟ್ಕೊಡ್ತಾಳಾ ಅಂತ ಹೆಂಗಮ್ಮ ನಂಬ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಅದು ಎಲ್ಲ ನನಗೆ ಗೊತ್ತಿಲ್ಲ, ನಾನು ಆಸೆ ಪಟ್ಟಿದ್ದು ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಜಿ.ಕೆ, ಕೆಲವೊಂದು ಸಲ ಈ ಥರ ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದೀನಿ, ಕೋಪಿಸ್ಕೊಳ್ಳದೆ ನಾನು ಹೇಳೋ ಮಾತನ್ನ ಕೇಳು ಸೀತಾಲಕ್ಷ್ಮಿ. ರಿಸಲ್ಟ್ ಕಾನ್ಫಿಡೆಂಟಾಗಿ ಬಂದೇ ಬರುತ್ತೆ ಅನ್ನೋದಕ್ಕಿಂತ ಅಕಸ್ಮಾತ್ ನೆಗೆಟಿವ್ ಆಗಿ ಬಂದರೆ ಏನು ಮಾಡಬೇಕು ಅಂತ ಬ್ರಿಲಿಯಂಟಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೀತಾ, ಅಂದರೆ ಅಂತ ಕೇಳ್ತಾಳೆ. ಅದಕ್ಕೆ ಜಿ.ಕೆ, ರಾಮಾಚಾರಿಗೋಸ್ಕರ ನೀ ಏನು ಬೇಕಾದರೂ ಮಾಡ್ತೀಯ ಅನ್ನೋದು ಸರಿ, ರಾಮಾಚಾರಿನೇ ಅವನ ಹೆಂಡ್ತಿನ ಬಿಟ್ಟು ನಿನ್ನ ಬಂದು ಮದುವೆ ಆಗ್ತಾನೆ ಅನ್ನೋದು ನಿನ್ನ ನಂಬಿಕೆ ಇದೆಯಲ್ಲ, ಅದು ಕೂಡ ಸರಿ, ಆದರೆ ರಾಮಾಚಾರಿ ಅವನ ಪ್ರಾಣ ಹೋದರೂ ಕೂಡ ಅವನ ಹೆಂಡ್ತಿನ ಬಿಟ್ಟು ನಿನ್ನ ಮದುವೆ ಆಗಲ್ಲ ಅಂತ ಅಂದರೆ ನೀನು ಏನು ಮಾಡ್ತೀಯ ಅಂತ ಅನ್ನೋದೇ ನನಗೆ ಈಗಿನ ಯಕ್ಷ ಪ್ರಶ್ನೆ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ, ಮಾವ ನಿನಗೊಂದು ವಿಷಯ ನೆನಪಿದೆಯಾ, ಒಂದು ಇಂಪಾರ್ಟೆಂಟ್ ಕಾರ್ ಬಂದಿತ್ತು, ಅದು ನನಗೆ ತುಂಬಾ ಇಷ್ಟ ಆಗಿತ್ತು, ಆ ಕಾರ್ನ ನಾನು ತಗೊಳ್ಬೇಕು ಅಂತ ಹೋದಾಗ ಅದನ್ನು ಯಾರೋ ಬುಕ್ ಮಾಡಿಬಿಟ್ಟಿದ್ರು ಅಂತ ಗೊತ್ತಾಯಿತು, ಆಗ ನನಗೆ ಸಿಗದೇ ಇರೋ ಕಾರು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಸುಟ್ಟು ಹಾಕಿದ್ನ ಮರ್ತು ಹೋದ, ಅದೇ ಥರ ನನಗೆ ಸಿಗದೇ ಇರೋ ರಾಮಾಚಾರಿ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಜೆ.ಕೆ ಗಾಬರಿಯಾಗಿ, ಸೀತಾಲಕ್ಷ್ಮಿ, ಅಂದರೆ ನೀನು ಏನು ಹೇಳ್ತಾ ಇದೀಯಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಜೀವನ ಪೂರ್ತಿ ರಾಮಾಚಾರಿ ಜೊತೆಗೆ ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಟೆ, ಅವನೇ ನನಗೆ ಸಿಗಲ್ಲ ಅಂದಮೇಲೆ ಆ ಜೀವ ತಾನೇ ಯಾಕೆ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಜಿ.ಕೆ, ಸೀತಾಲಕ್ಷ್ಮಿ, ಅಲ್ಲಮ್ಮ, ರಾಮಾಚಾರಿ ನಿನಗೆ ಸಿಕ್ಕಿಲ್ಲ ಅಂದ ತಕ್ಷಣ ಅವನ ಸುಟ್ಟು ಹಾಕೋದಕ್ಕೆ ಅವನೇನು ಜೀವ ಇಲ್ಲದೆ ಇರೋ ವಸ್ತು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಈ ಸೀತಾಲಕ್ಷ್ಮಿ ಆಸೆ ಪಟ್ಟ ಮೇಲೆ ಮುಗೀತು,
ಜೀವ ಇಲ್ಲದೆ ಇರೋ ವಸ್ತು ಆದರೂ ಸರಿ, ಜೀವ ಇರೋ ವ್ಯಕ್ತಿ ಆದರೂ ಸರಿ, ಎಲ್ಲನೂ ಒಂದೇ ಅಂತ ಹೇಳ್ತಾಳೆ. ಅದಕ್ಕೆ ಜೀಕೆ ಅದು ಸರಿ, ಕೋಣನ ಮುಂದೆ ಕಿಂಡ್ರಿ ಬರ್ಸಿದ್ರೆ ಏನು ಪ್ರಯೋಜನ ಅಂತ ಅನ್ಕೋತಾನೆ. ಈ ಕಡೆ ರಾಮಾಚಾರಿ ತುಂಬ ಗಾಬರಿಯಲ್ಲಿ ಇರ್ತಾನೆ. ಏನೋ ಆಯಿತು ರಾಜ, ಏನೋ ಆಯಿತು ರಾಮಾಚಾರಿ ಅಂತ ಮುರಾರಿ ಕೇಳ್ತಾನೆ. ಅದಕ್ಕೆ ರಾಮಾಚಾರಿ ಗೊತ್ತಿಲ್ಲ ಕಣೋ, ನನ್ನ ಚಾರು ಮೇಡಮ್ಗೆ ಏನೋ ಆಗಿದೆ, ಸರಿಯಾಗಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ, ಕಾಲ್ ಕಟ್ ಆಗೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಹೌದಾ, ಇನ್ನೊಂದು ಸಲ ಫೋನ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಇನ್ನೊಂದು ಸಲ ಫೋನ್ ಮಾಡ್ತಾನೆ. ಚಾರು ಕಾಲ್ ರಿಸೀವ್ ಮಾಡೋದಿಲ್ಲ. ಅದಕ್ಕೆ ರಾಮಾಚಾರಿ ಕಾಲ್ ರಿಸೀವ್ ಮಾಡ್ತಿಲ್ಲ. ಚಾರು ಮೇಡಮ್ಗೆ ಏನೋ ಆಗಿದೆ, ಜಯಸಿಂಹ ಸೀತಾಲಕ್ಷ್ಮಿ ಕಡೆಯವರು ಏನಾದರೂ ಆಯಿತಾ ಅಂತ ತುಂಬ ಗಾಬರಿ ಆಗ್ತಾನೆ. ಅದಕ್ಕೆ ಮುರಾರಿ ಆ ಥರ ಏನೂ ಆಗಿರಲ್ಲ, ನೀ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಇಲ್ಲ ಕಣೋ, ಏನೋ ಸಮಸ್ಯೆ ಆಗಿದೆ ಅಂತ ಅಲ್ಲಿಂದ ಓಡೋಡಿ ಬರ್ತಾನೆ. ಈ ಕಡೆ ಜಾನಕಿ ಚಾರು ರಾಮಾಚಾರಿಗೆ ವಿಷಯ ಹೇಳು, ಯಾಕೆ ಕಾಲ್ ಕಟ್ ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ಮತ್ತೆ ಚಾರು ಫೋನ್ ರಿಂಗ್ ಆಗುತ್ತೆ. ನೋಡು ರಾಮಾಚಾರಿ ಮತ್ತೆ ಕಾಲ್ ಮಾಡ್ತಿದ್ದಾನೆ, ಹೇಳಮ್ಮ ಅವನಿಗೆ ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಕಾಲ್ ಕಟ್ ಮಾಡಿ ಬೇಡ ಅತ್ತೆಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ ಪಾಪ ಚಾರು, ಅವ್ನು ಹೆದರ್ಕೋತಾನೆ, ಫೋನ್ ಮಾಡಿಬಿಟ್ಟು ಹೇಳಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಇನ್ನೇನು ಮನೆಗೆ ಬರ್ತಾನೆ ಅಲ್ವಾ, ಡೈರೆಕ್ಟಾಗಿ ಸರ್ಪ್ರೈಸ್ ಕೊಡ್ತೀನಿ ಅತ್ತೆಮ್ಮ. ರಾಮಾಚಾರ್ಯ ಇಷ್ಟ ಆಗುತ್ತಿರೋ ವಿಷಯ ಕೇಳಿ ಅವನ ಮುಖದಲ್ಲಿ ಆಗೋ ಸಂತೋಷ ಇದೆಯಲ್ಲ, ಅದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು ಅತ್ತೆಮ್ಮ, ಪ್ಲೀಸ್ ಬೇಡ ಅಂತ ಹೇಳಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ ಓ ಆಗಲೇ ಬಸಿರಬೇಕೆ ಶುರುವಾಯಿತಾ ಅಂತ ಕೇಳ್ತಾಳೆ. ಈ ಕಡೆ ಸೀತಾಲಕ್ಷ್ಮಿ ರಾಮಾಚಾರಿ ಫೋಟೋನ ನೋಡ್ತಾ, ರಾಮಾಚಾರಿ ನೀ ಯಾಕೆ ನನಗೆ ಲೇಟಾಗಿ ನೋಡಿದೆ, ಆ ಚಾರು ನಿನ್ನ ನೋಡೋಕ್ಕಿಂತ ಮುಂಚೆ ನಾನು ನಿನ್ನ ನೋಡಿದಿದ್ರೆ ನೀನು ನನಗೆ ಸಿಗ್ತಾ ಇರ್ತಿದ್ದೆ, ಹಾಗಂತ ಈಗ ನೀ ನನಗೆ ಸಿಗಲ್ಲ ಅಂತ ಅಲ್ಲ, ಆದರೂ ಅವಳ ಗಂಡನ ನಾನು ಮದುವೆ ಆದೆ ಅಂತ ಜನ ಎಲ್ಲ ಮಾತಾಡೋ ಹಾಗೆ ಆಗುತ್ತಲ್ಲ ರಾಮಾಚಾರಿ, ನಿನಗೆ ಆ ಚಾರು ಸರಿಯಾದ ಜೋಡಿ ಅಲ್ಲ. ನೀನು ನನ್ನ ರಾಜ್ಕುಮಾರ, ನಿನಗೆ ಸರಿಯಾದ ಜೋಡಿ ಅಂದರೆ ಈ ರಾಜಕುಮಾರಿ ಸೀತಾಲಕ್ಷ್ಮಿನೇ. ಅದು ಗೊತ್ತಿರೋಕ್ಕೆ ಅನಿಸುತ್ತೆ ನೋಡು, ಹುಟ್ಟುವಾಗಲೇ ನಿನಗೆ ರಾಮ ಅಂತ ಹೆಸರಿಟ್ಟಿದ್ದು, ನನಗೆ ಸೀತಾಲಕ್ಷ್ಮಿ ಅಂತ ಹೆಸರಿಟ್ಟಿರೋದು. ನಿನ್ನ ಜೀವನ ಅದು ಅಲ್ಲ ರಾಮಾಚಾರಿ, ನೀ ನನ್ನ ಮದುವೆ ಆಗಿ ನನ್ನ ಜೊತೆ ಸಂತೋಷವಾಗಿ ಜೀವನ ಮಾಡ್ತೀಯಲ್ಲ, ಅದು ನಿನ್ನ ನಿಜವಾದ ಜೀವನ ರಾಮಾಚಾರಿ. ನನಗೆ ಯಾವಾಗಲೂ ನಿನ್ನ ನೋಡ್ತಾನೆ ಇರಬೇಕು, ನಿನ್ನ ಜೊತೆ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ. ಮಾತಾಡಬೇಕು ಅಂದರೆ ನಾನು ಈಗಲೇ ಫೋನ್ ಮಾಡಬೇಕು ಅಂತ ಹೇಳಿ ರಾಮಾಚಾರಿಗೆ ಕಾಲ್ ಮಾಡ್ತಾಳೆ. ಈ ಕಡೆ ರಾಮಾಚಾರಿ ಮನೆಗೆ ಓಡೋಡಿ ಬರ್ತಿರ್ತಾನೆ. ಫೋನ್ ರಿಂಗ್ ಆಗೋದು ನೋಡಿ, ಇವಳಿಗೆ ಫೋನ್ ಮಾಡ್ತಾ ಇದ್ದಾಳೆ ಅಂದರೆ ಚಾರು ಮೇಡಮ್ಗೆ ಇವಳಿಂದನೇ ತೊಂದರೆ ಆಗಿರುತ್ತೆ, ಚಾರು ಮೇಡಮ್ಗೆ ಏನಾದರೂ ಮಾಡಿಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಫೋನ್ ಮಾಡ್ತಿದ್ದಾಳೆ ಅಂತ ಕಾಲ್ ರಿಸೀವ್ ಮಾಡಿ, ಏನೇ ಮಾಡಿದೆ ನಾನು ಚಾರು ಮೇಡಮ್ಗೆ ಏನು ತೊಂದರೆ ಕೊಡ್ತಿದ್ಯಾ ಹೇಳೇ ರಾಕ್ಷಸಿ, ಎಲ್ಲೇ ನನ್ನ ಚಾರು ಮೇಡಮ್ ಅಂತ ಕೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ ಏನಾಯಿತು ರಾಮಾಚಾರಿ, ನನಗೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನಾದರೂ ನನ್ನ ಹೆಂಡತಿಗೆ ತೊಂದರೆ ಆಗಿರಬೇಕು, ನಿನಗೆ ನಿಮ್ಮ ಅಪ್ಪನಿಗೆ ಇಬ್ಬರಿಗೂ ಸಾಯಿಸಾಕ್ಬಿಡ್ತೀನಿ, ನಿಮ್ಮ ವಂಶನೇ ನಿರ್ವಂಶ ಮಾಡಿಬಿಡ್ತೀನಿ, ನೋಡ್ತಾ ಇರಿ ಒಬ್ಬೊಬ್ಬರಿಗೂ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ ರಾಮಾಚಾರಿ ನೀ ಏನು ಹೇಳ್ತಿದ್ದೆ, ನನಗೇನು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ರಾಮಾಚಾರಿ ಕಾಲ್ ಕಟ್ ಮಾಡಿ ಓಡೋಡಿ ಮನೆಗೆ ಬರ್ತಾನೆ. ಈ ಕಡೆ ಸೀತಾಲಕ್ಷ್ಮಿ ಏನಾಗಿದೆ ಇವನಿಗೆ, ಚಾರುಗೆ ನಾ ಏನು ಮಾಡಿದೆ, ಚಾರುಗೆ ಏನೋ ಆಗಿರೋ ಹಾಗೆ ಹೇಳಿದ್ನಲ್ಲ, ನಾನಂತೂ ಏನೂ ಮಾಡಿಲ್ಲ, ಮತ್ತು ಬೇರೆ ಇನ್ಯಾರೋ ಡ್ಯಾಡಿ ಏನಾದರೂ ಚಾರುಗೆ ತೊಂದರೆ ಕೊಟ್ರಾ, ಒಂದೇ ಸಲ ಟಿಕೆಟ್ ಕಳಿಸಿಬಿಟ್ರ, ಡ್ಯಾಡಿ ಅಂತ ಕೂಗ್ತಾ ಕೆಳಗೆ ಬರ್ತಾಳೆ. ಈ ಕಡೆ ಚಾರು ಬಾಗಿಲು ಮುಂದೆ ನಿಂತ್ಕೊಂಡು ರಾಮಾಚಾರಿ ಬರೋದನ್ನು ಕಾಯ್ತಿರ್ತಾಳೆ. ರಾಮಾಚಾರಿ ಓಡೋಡಿ ಬರೋದನ್ನು ನೋಡಿ ಜಾನಕಿ ಹತ್ರ ಬಂದು, ಅತ್ತೆಮ್ಮ ರಾಮಾಚಾರಿ ಟೆನ್ಷನಲ್ಲಿ ಓಡಿ ಬರ್ತಿದ್ದಾನೆ, ಸ್ವಲ್ಪ ಆಟ ಆಡಿಸೋಣ ಅಂತ ಕೇಳ್ತಾಳೆ. ಅದಕ್ಕೆ ಜಾನಕಿ ಬೇಡಮ್ಮ, ಅವನು ಗಾಬರಿ ಆಗ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಅತ್ತೆಮ್ಮ ನೀವೇ ಹೇಳಿದ್ರಿ ತಾನೇ, ತಾಯಿ ಆಗೋದು ಸುಮ್ಮನೆ ಅಲ್ಲ, ಅದೊಂದು ಅದ್ಭುತ ಅನುಭವ ಅಂತ, ಆ ಸಂತೋಷನ ಅನುಭವಿಸೋರಿಗೆ ಮಾತ್ರ ಗೊತ್ತು ಅಂತ, ಈ ಥರ ಸಂತೋಷದ ವಿಷಯನ ಹಂಚಿಕೊಳ್ಳುವಾಗ ಏನಾದರೂ ಸರ್ಪ್ರೈಸ್ ಕೊಟ್ಟರೆ ತಾನೇ ಅದು ಕೊನೆವರೆಗೂ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋದು ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ ಚಾರು ಇದೆಲ್ಲ ಬೇಡ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಪ್ಲೀಸ್ ಅತ್ತೆಮ್ಮ, ಪ್ಲೀಸ್ ಒಪ್ಕೊಳ್ಳಿ, ಒಂದು ಕೆಲಸ ಮಾಡಿ, ನೀವು ಆ ಕಡೆ ಹೋಗಿ ನಾನು ಈ ಕಡೆ ಹೋಗಿ ಬಚ್ಚಿಟ್ಕೋತೀನಿ, ಪ್ಲೀಸ್ ಹೋಗಿ ಹೇಳಿ ಇಬ್ಬರು ಹೋಗಿ ಬಚ್ಚಿಟ್ಕೋತಾರೆ. ಆಗ ರಾಮಾಚಾರಿ ಓಡೋಡಿ ಬಂದು, ಚಾರು ಮೇಡಮ್ ಎಲ್ಲಿದ್ದೀರಾ ಅಂತ ಮನೆ ತುಂಬ ಹುಡುಕಾಡ್ತಾನೆ. ಎಲ್ಲೂ ಸಿಗದೆ ಇದ್ದಾಗ ತುಂಬ ಗಾಬರಿಯಿಂದ, ಅಪ್ಪ ದೇವರೇ ನನ್ನ ಚಾರು ಮೇಡಮ್ಗೆ ಏನೂ ಆಗದಿರಲಪ್ಪ ಅಂತ ಬೇಡ್ಕೋತಾನೆ. ಮತ್ತು ಚಾರುಗೆ ಕಾಲ್ ಮಾಡ್ತಾನೆ. ಆಗ ಚಾರು ಕಾಲ್ ಕಟ್ ಮಾಡ್ತಾಳೆ. ಆಗ ರಾಮಾಚಾರಿ ತುಂಬ ಗಾಬರಿಯಿಂದ ಇದನ್ನೆಲ್ಲ ನೋಡ್ತಿದ್ರೆ, ನನ್ನ ಚಾರು ಮೇಡಮ್ಗೆ ಏನೋ ಆಗಿದೆ ಅಂತ ಹೇಳ್ತಾನೆ. ಆಗ ಮುರಾರಿ ರಾಮಾಚಾರಿ ಸಮಾಧಾನ ಮಾಡ್ಕೊ, ಏನೂ ಆಗಿರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಏನೋ ಸಮಾಧಾನ ಮಾಡ್ಕೊಳ್ಳೋದು, ಸಮಾಧಾನ ಮಾಡಿಕೊಂಡು ಹುಡ್ಕೊಳ್ಳೋಕ್ಕೆ ಅವರು ಈ ಮನೆ ವಸ್ತು ಅಲ್ಲ ಕಣೋ, ಈ ಮನೆ ನಂದಾದೀಪ, ಮುರಾರಿ ಎಲ್ಲೂ ಕಾಣಿಸ್ತಿಲ್ಲ, ಅವ್ರಿಗೆ ಏನಾದರೂ ಆಗಿದ್ದರೆ ಇಲ್ಲ ಕಣೋ ಅಂತ ಹೇಳ್ತಿರ್ತಾನೆ. ಆಗ ಮುರಾರಿ ಇಲ್ಲ ಕಣೋ, ಹಾಗೆ ಏನೂ ಆಗಿಲ್ಲ, ಅತ್ತಿಗೆಗೆ ಏನೂ ಆಗಿಲ್ಲ, ನೀ ಸಮಾಧಾನ ಮಾಡ್ಕೊ ಅಂತ ಮುರಾರಿ ಹೇಳ್ತಾನೆ. ಆಗ ರಾಮಾಚಾರಿ ಕೋಪದಲ್ಲಿ ಏನೋ ಸಮಾಧಾನ ಮಾಡ್ಕೊಳ್ಳೋದು ಅಂತ ಜೋರಾಗಿ ಕೂಗ್ತಾನೆ. ರಾಮಾಚಾರಿ ಕೂಗಿದ್ದನ್ನು ನೋಡಿ ಜಾನಕಿ ಚಾರು ಹೊರಗೆ ಬರ್ತಾರೆ. ಅವರಿಬ್ಬರ ನೋಡಿ ರಾಮಾಚಾರಿಗೆ ಶಾಕ್ ಆಗುತ್ತೆ. ಆಗ ಚಾರು ಹೆದರ್ಕೊಂಡು ಬಿಟ್ಟೆ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಕೋಪದಿಂದ, ರೀ ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ, ಎಂಥ ಪರಿಸ್ಥಿತಿಲಿ ಇದ್ದೀವಿ ಅಂತ ಗೊತ್ತು ತಾನೇ, ಯಾವ ಕಡೆಯಿಂದ ಯಾವ ಸಮಸ್ಯೆ ಬರುತ್ತೆ ಅಂತ ಹೆದರ್ಕೊಂಡು ಕೂತಿದ್ದೀವಿ, ತಮಾಷೆ ಮಾಡ್ತಾ ಇದ್ದೀರಾ ನೀವು, ತಮಾಷೆ ಮಾಡೋ ಟೈಮ್ ಇದು, ಬುದ್ಧಿ ಇಲ್ವಾ, ನನ್ನ ಹೆದರಿಸ್ಕೊಂಡು ನಗ್ತಾ ಇದ್ದೀರಲ್ಲ, ನೀವೇನು ಅನ್ಸಲ್ವಾ
ಗೊತ್ತಲ್ವಾ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಅಲ್ಲ ರಾಮಾಚಾರಿ ನನ್ನ ಮಾತು ಕೇಳು ಅಂತಾಳೆ. ಆಗ ರಾಮಾಚಾರಿ, ಏನು ಹೇಳಕ್ಕೆ ಬರ್ತಾ ಇದ್ದೀರಾ, ಪರಿಸ್ಥಿತಿ ಗೊತ್ತಿದ್ದು ಯಾಕೆ ಹೀಗೆ ಸಿಲ್ಲಿಯಾಗಿ ನಡ್ಕೋತೀರಾ ಅಂತ ಕೇಳ್ತಾನೆ. ಆಗ ಜಾನಕಿ, ರಾಮಾಚಾರಿ ಮೊದಲು ಅವಳು ಹೇಳೋ ವಿಷಯನ ಕೇಳಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಏನು ವಿಷಯ ಕೇಳೋದಮ್ಮ, ಯಾವ ವಿಷಯನೂ ಆದ್ರೇನಂತೆ, ನಾನು ಎಷ್ಟು ಹೆದರ್ಕೊಂಡಿದ್ದೀನಿ ಗೊತ್ತಾ, ಒಂದು ನಿಮಿಷ ನನ್ನ ಹೃದಯ ನಿಂತು ಹೋದಾಗಿತ್ತು, ಅಲ್ಲಿಂದ ನನ್ನ ಜೀವನ ನನ್ನ ಕೈಯಲ್ಲಿ ಇಟ್ಕೊಂಡು ಓಡೋಡಿ ಬಂದಿದ್ದೀನಿ, ಎಲ್ಲದರಲ್ಲೂ ಹುಡುಗಾಟ ಇವರಿಗೆ ಆಯಿತು ಅಂತ ಕೋಪ ಮಾಡಿಕೊಂಡು ಹೊರಗೆ ಹೋಗ್ತಾನೆ. ಈ ಕಡೆ ರಾಮಾಚಾರಿ ಚಾರುಗೆ ಬೈದಿದ್ದಕ್ಕೆ ಚಾರುಗೆ ಅಳು ಬರುತ್ತೆ. ಈ ಕಡೆ ಸೀತಾಲಕ್ಷ್ಮಿ ಡ್ಯಾಡಿ ಡ್ಯಾಡಿ ಅಂತ ಕೂಗ್ತಾ ಜಯಸಿಂಹನ ಹತ್ರ ಬರ್ತಾಳೆ. ಡ್ಯಾಡಿ, ಏನು ಗುಡ್ ನ್ಯೂಸಾ ಹೇಳಿ ಡ್ಯಾಡಿ, ನನಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಜಯಸಿಂಹ, ಏನು ಹೇಳ್ತಾ ಇದೆಯಾ ಮಗಳೇ, ನಾನು ಏನು ಪ್ಲ್ಯಾನ್ ಮಾಡಿದ್ರು ನಿನಗೆ ಹೇಳೇ ಮಾಡ್ತೀನಿ ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ, ಮತ್ತೆ ಯಾಕೆ ಅವನು ಹಾಗಂದ ಅಂತ ಕೇಳ್ತಾಳೆ. ಅದಕ್ಕೆ ಜಯಸಿಂಹ, ಯಾರು ಮಗಳೇ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ರಾಮಾಚಾರಿ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ, ರಾಮಾಚಾರ್ಯನ ಏನಂದ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಅದೇ ಅವನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ, ಅವನಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಚಾರು ಮೇಡಮ್ಗೆ ಏನಾದರೂ ಆದರೆ ಒಬ್ಬರನ್ನೂ ಸುಮ್ಮನೆ ಬಿಡಲ್ಲ ಅಂತ ತುಂಬ ಸೀರಿಯಸ್ ಆಗಿ ಮಾತಾಡಿಬಿಟ್ಟ. ಅವನ ಮಾತನ್ನು ಕೇಳಿಸ್ಕೊಂಡ್ರೆ ಚಾರುಗೆ ಏನೋ ಆಗಿದೆ ಅನ್ನಿಸ್ತಾ ಇತ್ತು. ಅದಕ್ಕೆ ಕೇಳಿದೆ, ನಿನ್ನ ಕಡೆಯವರಿಗೆ ಹೇಳಿ ಆ ಚಾರುಗೆ ಒಂದು ಗತಿ ಕಾಣಿಸ್ಬಿಟ್ಟೆ ಅಂತ, ನನ್ನ ದಾರಿಗೆ ಅಡ್ಡ ಇರೋ ಚಾರುನ ರಾಮಾಚಾರಿಯಿಂದ ದೂರ ಮಾಡಿಬಿಟ್ಟೆ ಅಂತ ಕೇಳ್ತಾಳೆ. ಅದಕ್ಕೆ ಜಯಸಿಂಹ, ನಾನು ಏನೂ ಮಾಡಿಲ್ಲಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ, ನೀವು ಮಾಡಿದ್ರು ಅಥವಾ ಬೇರೆಯವರು ಯಾರೋ ಮಾಡಿದ್ರು ನನಗಂತೂ ಗೊತ್ತಿಲ್ಲ, ಅವಳ ಪ್ರಾಣ ಅಂತೂ ಹೋಗಿದೆ ಅಥವಾ ಅವಳ ಪ್ರಾಣ ಹೋಗೋ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ರಾಮಾಚಾರಿ ಮಾತಲ್ಲಿ ಇದ್ದ ಆತಂಕ ಹೇಳ್ತಾ ಇತ್ತು. ಆ ದೇವರು ನನ್ನ ಪರ ನಿಂತ ಅನಿಸುತ್ತೆ, ಆ ಚಾರು ಈಸ್ ನೋ ಮೋರ್ ಅಂತ ಖುಷಿಯಲ್ಲಿ ಇರ್ತಾಳೆ. ಈ ಕಡೆ ರಾಮಾಚಾರಿ ಹೊರಗಡೆ ಬಂದು ಒಬ್ಬಳೇ ನಿಂತ್ಕೊಂಡಿರ್ತಾನೆ. ಅಲ್ಲಿಗೆ ಜಾನಕಿ ಬಂದು, ರಾಮಾಚಾರಿ ಯಾಕೋ ಅವಳ ಮೇಲೆ ಆ ಥರ ರೇಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಮ್ಮ ಗೊತ್ತಿಲ್ಲದೇನೆ ಈ ಥರ ಹುಡುಗಾಟ ಆಡಿದ್ರೆ ಏನಮ್ಮ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಜಾನಕಿ, ನಿಮಗೆ ಹುಡುಗಾಟ ಮಾಡೋದು ತಮಾಷೆ ಮಾಡೋದು ಹೊಸದಾ ನೋಡು, ಯಾವತ್ತೂ ನೀವು ಆಡೇ ಇಲ್ಲ, ಇದೇ ಮೊದಲನೇ ಸರಿ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಮ್ಮ ಆಗಿರೋ ಪರಿಸ್ಥಿತಿನೇ ಬೇರೆ, ಈಗಿರೋ ಪರಿಸ್ಥಿತಿನೇ ಬೇರೆ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ, ಈಗಿರೋ ಪರಿಸ್ಥಿತಿಗೆ ಏನೋ ಬಂದಿದೆ ಅಂತ ಕೇಳ್ತಾಳೆ. ಆಗೋದಕ್ಕೆ ರಾಮಾಚಾರಿ, ಮೊದಲೇ ನನಗೆ 108 ಸಮಸ್ಯೆ ಇರುತ್ತಮ್ಮ, ಅಂಥದ್ರಲ್ಲಿ ಇವರು ಹೀಗೆ ಆಡಿದ್ರೆ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಜಾನಕಿ, ನಿನಗೆ 1000 ಸಮಸ್ಯೆ ಇರಲಿ, ಅವಳು ಏನು ಆಸೆಯಿಂದ ಹೇಳಬೇಕು ಅಂತ ಬಂದಾಗ ಅದನ್ನು ಕೇಳಿಸ್ಕೊಳ್ಳದೆ ಅವಳಿಗೆ ಅಷ್ಟೊಂದು ಬೈದುಬಿಟ್ಟೆ ಅಲ್ಲ, ಅವಳ ಮನಸ್ಸಿಗೆ ಎಷ್ಟು ಸಂಕಟ ಆಗಿದೆ ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಏನಮ್ಮ ಮಾತಾಡ್ತಾ ಇದೆಯಾ, ಅವರಿಗೆ ಏನೋ ಆಯಿತು ಅಂತ ನಾನು ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ದೀನಿ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಇಲ್ಲಿ ಬಂದು ಹುಡುಕಿದ್ರೆ ಎಲ್ಲೂ ಸಿಗಲ್ಲ ಅಂದರೆ ನನಗೆ ಟೆನ್ಷನ್ ಆಗಲ್ವಾ ಅಮ್ಮ, ಒಂದು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ, ನನಗೆ ಅರ್ಥ ಆಗುತ್ತೆ, ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ, ಆದರೆ ಅವಳು ಮಾಡಿರೋ ಒಂದು ಸಣ್ಣ ತಮಾಷೆಗೆ ನೀನು ಅವಳನ್ನು ಇಷ್ಟೊಂದು ಬೈದಿದ್ದು ನನಗೆ ಯಾಕೋ ಸರಿ ಕಾಣ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಮ್ಮ ನಿನಗೆ ಸೊಸೆ ಅಂದರೆ ಮುದ್ದು, ಅದಕ್ಕೆ ಅವರು ಏನು ಮಾಡಿದ್ರು ವಹಿಸ್ಕೊಂಡು ಬರ್ತೀಯ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಜಾನಕಿ, ವಹಿಸ್ಕೊಂಡು ಬರ್ತಿಲ್ವೋ, ಅವಳು ಯಾವುದೋ ಒಂದು ಮುಖ್ಯವಾದ ವಿಷಯನ ನಿನ್ನ ಹತ್ರ ಹೇಳಬೇಕು ಅಂತ ಕಾಯ್ತಾ ಇದ್ಲು ಅಂತ ಜಾನಕಿ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಮ್ಮ ಏನಮ್ಮ ಅಂತ ಮುಖ್ಯವಾದ ವಿಷಯ, ಅದು ಅಷ್ಟು ಮುಖ್ಯವಾದ ವಿಷಯ ಅಂದರೆ ಫೋನಲ್ಲಿ ಹೇಳಬೇಕು ತಾನೇ, ಫೋನ್ ಮಾಡಿಬಿಟ್ಟು ಅಷ್ಟು ಗಾಬರಿಯಲ್ಲಿ ರಾಮಾಚಾರಿ ಬೇಗ ಬಾ ಮನೆಗೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರೆ ನಾ ಏನು ಅರ್ಥ ಮಾಡ್ಕೋಬೇಕು, ಮತ್ತೆ ಫೋನ್ ಮಾಡಿದ್ರೆ ಮತ್ತೆ ಫೋನ್ ರಿಸೀವ್ ಮಾಡಿ ಮಾತಾಡಬೇಕು ತಾನೇ, ಅದು ಇಲ್ಲ, ಇಲ್ಲಿಗೆ ಬಂದರೆ ಚಿಕ್ಕ ಮಕ್ಕಳ ಥರ ಬಚ್ಚಿಟ್ಕೊಂಡು ಗೋಳಾಡಿಸಿ ಹೇಳುವಂಥ ವಿಷಯ ಏನಿದೆ ಅಂತ ಕೇಳ್ತಾನೆ. ಅದಕ್ಕೆ ಜಾನಕಿ, ಇದೇ ಕಂದ, ಇರೋದಕ್ಕೇ ಅವಳು ನಿನಗೆ ಇಷ್ಟೊಂದು ಆಟ ಆಡಿಸಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಮ್ಮ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಅವಳು ಮಾಡಿದ್ದಕ್ಕೆ ಎಲ್ಲನೂ ಸಮರ್ಥನೆ ಮಾಡ್ತಿದ್ದೀಯಲ್ಲ ನೀನು ಅಂತ ಕೇಳ್ತಾನೆ. ಅದಕ್ಕೆ ಜಾನಕಿ, ನಾನು ಆಗಲಿಂದ ನೋಡ್ತಾನೆ ಇದ್ದೀನಿ, ಅದು ಏನು ವಿಷಯ ಅಂತ ಕೇಳುವಂಥ ಆಸಕ್ತಿನೇ ಇಲ್ವಲ್ಲ ನಿನಗೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಈಗಿರೋ ಪರಿಸ್ಥಿತಿಗೆ ಯಾವ ಆಸಕ್ತಿನೂ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ, ನಿನಗೆ ಯಾವ ವಿಷಯನೂ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲದೇ ಇದ್ದರೂ ಅವಳು ತಾಯಿ ಆಗ್ತಿರೋದನ್ನು ನಿನಗೆ ಹೇಳಬೇಕು ಅನ್ನೋ ಆಸಕ್ತಿ ಇದೆ ಕಣೋ ಅಂತ ಜಾನಕಿ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಮ್ಮ ಏನಂದೆ, ಚಾರು ಮೇಡಮ್ ತಾಯಿ ಅಂತಾನ ಕೇಳ್ತಾನೆ. ಅದಕ್ಕೆ ಚಾರು, ಹ್ಞೂ ಕಂದ, ನಮ್ಮ ಚಾರು ತಾಯಿ ಆಗ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿಗೆ ಖುಷಿಯಾಗುತ್ತೆ, ನಿನ್ನ ಹೆಂಡತಿ ಹೇಳಬೇಕು ಅಂತ ಆಸೆಯಿಂದ ಬಂದಳು, ಅವಳನ್ನ ಗದರಿಸಿ ಕಳಿಸ್ಬಿಟ್ಟೆ, ಈಗ ನನ್ನನ್ನು ಕೇಳ್ತಾ ಇದೆಯಾ, ಒಂದು ಹೆಣ್ಣು ತಾಯಿ ಆಗೋದನ್ನು ಮೊದಲು ತನ್ನ ಗಂಡನಿಗೆ ಹೇಳಬೇಕು ಅಂತ ಆಸೆ ಪಡ್ತಾಳೆ, ಅವಳು ಅದನ್ನೇ ಮಾಡಿದ್ದು, ಅದು ತಪ್ಪೇನು ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಮ್ಮ ನಿಜ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಜಾನಕಿ, ನಿಜ ಕಂದ, ನೀನು ಅಪ್ಪ ಆಗ್ತಿದ್ಯಾ, ನಾನು ಅಜ್ಜಿ ಆಗ್ತಿದ್ದೀನಿ, ನಿಮ್ಮಪ್ಪ ತಾತ ಆಗ್ತಿದ್ದಾರೆ, ಮತ್ತೆ ನಮ್ಮ ಮನೆಯಲ್ಲಿ ತೊಟ್ಲು ತೂಗೋ ಯೋಗ ಬಂದಿದೆ ಕಣೋ. ಅವಳಿಗೆ ಈ ವಿಷಯ ಗೊತ್ತಾದ ತಕ್ಷಣ ನಾನೇ ಅವಳಿಗೆ ಫೋನ್ ಮಾಡಿ ರಾಮಾಚಾರಿಗೆ ಹೇಳು ಅಂದೆ, ಆದರೆ ಅವಳು ಬೇಡ ಅತ್ತೆಮ್ಮ, ಅವನಿಗೆ ಎದುರುಗಡೆಯಿಂದ ಹೇಳಿ ಅವನ ಮುಖದಲ್ಲಿ ಆಗೋ ಸಂತೋಷನ ನೋಡಬೇಕು ಅಂತ ಆಸೆ ಪಟ್ಲು, ನಮ್ಮ ಚಾರು ಹೊಟ್ಟೆಯಲ್ಲಿ ಒಂದು ತುಂಟ ಮಗುನೇ ಇರಬೇಕು, ಅದಕ್ಕೆ ಅವಳಿಗೆ ಇಂಥ ಆಸೆ ಬಂದಿದೆ ಅಂತ ಜಾನಕಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.